ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೇಳಿದ ತಕ್ಷಣ ಅನೇಕರಿಗೆ ಸಂತೋಷ, ಉತ್ಸಾಹ, ಅದೇನೋ ಒಂದು ಆನಂದ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ. ಇನ್ನು ಕೆಲವರಿಗೆ ಈ ಹೆಸರು ಕೇಳಿದ ತಕ್ಷಣ ಅದೊಂದು ಹಪಹಪಿ ಪ್ರಾರಂಭ ಆಗುತ್ತೆ, ಅದೆಲ್ಲೋ ಒಂಥರ ಬೆಂಕಿ ಬಿದ್ದಂಗಾಗುತ್ತೆ. ಸಂಘ ಮೊದಲು ಸ್ಥಾಪನೆ ಆಗಬೇಕು ಅಥವಾ ಸಂಘ ಆರಂಭ ಆಗಬೇಕು ಅಂತ ಅಂದ್ಕೊಂಡವ್ರು ಯಾರು ಮೊದಲು ಅಂತ? ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು. ಎಲ್ಲರವ್ರನ್ನ ಡಾಕ್ಟರ್ ಜಿ ಅಂತ ಕರೀತಾರೆ. ಸಂಘ ಯಾಕೆ ಸ್ಥಾಪನೆ ಆಯ್ತು ಅನ್ನೋದನ್ನ ತುಂಬಾ ಕಡೆಗಳಲ್ಲಿ ತುಂಬಾ ಜನ ಹೇಳಿದ್ದಾರೆ. ಸಾವಿರಾರು ವರ್ಷ ಯಾರ್ಯಾರು ಬರೋರು ದಾಳಿ ಮಾಡೋದು, ಲೂಟಿ ಮಾಡೋದು, ಕೊಳ್ಳೆ ಹೊಡ್ಕೊಂಡು ಹೋಗೋದು, ಇಲ್ಲಿ ಬರೋದು ದೇವಸ್ಥಾನ ಹಾಳು ಮಾಡೋದು, ಇಲ್ಲಿ ಬರೋದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ಇಲ್ಲಿ ಬರೋದು ಕನ್ವರ್ಷನ್ ಮಾಡೋದು, ಸಾವಿರಾರು ವರ್ಷ ನಡೀತು. ಎಷ್ಟು ದಿನ ಇದನ್ನ ನಾವು ನೋಡೋದು? ಇದು ಯಾಕೆ ಸಮಸ್ಯೆ ಆಗ್ತಿದೆ ಅಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಐಕ್ಯತೆ ಇಲ್ಲ, ನಮ್ಮಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವ ಇಲ್ಲ. ಅದಕ್ಕೆ ಈ ತರ ಆಗ್ತಿದೆ ಅನ್ನೋದನ್ನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು ಅರ್ಥ ಮಾಡ್ಕೊಂಡ್ರು. ಅಂದ್ರೆ ಅವರಿಗೆ ಪ್ರೇರಣೆ ಸಿಕ್ಕಿದ್ ಯಾರಿಂದ ಈ ತರದ ಒಂದು ಸಂಘಟನೆ ಮಾಡಬೇಕು? ಡಾಕ್ಟರ್ ಜಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂಘಕ್ಕೆ ಪ್ರೇರಣೆ ಅಥವಾ ಸಂಘದ ಉದ್ದೇಶ ಇವೆಲ್ಲ ಏನು ಅಂತಂದ್ರೆ, ಸಂಘದ ಫಿಲಾಸಫಿ ಅಂತ ಇಲ್ಲಿವರೆಗೆ ನೀವು ಬಹುಶಃ ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಸಂಘದ ಹೊಸ್ತೇನೋ ಹೇಳ್ತಾ ಇದೀವಿ ನಾವು ಅಂತ. ಸಂಘದ ಯಾವುದೇ ಅಧಿಕಾರಿ ಆಗ್ಲಿ, ಕಾರ್ಯಕರ್ತ ಆಗ್ಲಿ, ಎಲ್ಲೂ ಮಾತಾಡೋದು ಯಾರು ಕೇಳಿಸ್ಕೊಂಡಿರಕ್ ಸಾಧ್ಯ ಇಲ್ಲ. ಯಾವುದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಈ ದೇಶದಲ್ಲಿ ಆ ತತ್ವವನ್ನೇ ಸಂಘ ಇಟ್ಕೊಂಡಿರೋದು. ತನ್ನದೇ ಆದಂಥದ್ದು ಯಾವುದೂ ಇಲ್ಲ. ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೇಳಿದ ತಕ್ಷಣ ಅನೇಕರಿಗೆ ಸಂತೋಷ, ಉತ್ಸಾಹ, ಅದೇನೋ ಒಂದು ಆನಂದ. ಇನ್ನು ಕೆಲವರಿಗೆ ಈ ಹೆಸರು ಕೇಳಿದ ತಕ್ಷಣ ಅದೊಂದು ಹಪಹಪಿ ಪ್ರಾರಂಭ ಆಗುತ್ತೆ, ಅದೆಲ್ಲೋ ಒಂಥರ ಬೆಂಕಿ ಬಿದ್ದಂಗಾಗುತ್ತೆ. ಗೊತ್ತಿಲ್ಲ ಅದು ಯಾಕೆ ಹಂಗಾಗುತ್ತೆ ಅಂತ. ಬಟ್ ವಾಟ್ ಎವರ್, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100ರ ವಸಂತ, ಅಂದರೆ ಸಂಘಕ್ಕೆ ಶತಾಬ್ದಿ ಅನ್ನುವಂಥದ್ದಾಗಿದೆ. 100 ವರ್ಷಗಳಾಯಿತು RSS ಪ್ರಾರಂಭ ಆಗಿ. RSSನ ಬಗ್ಗೆ, RSSನ ಸ್ಥಾಪನೆಯ ಬಗ್ಗೆ ಹೆಂಗೆ ಶುರುವಾಯಿತು, ಅದರ ಅಜೆಂಡಾ ಏನು, ಅದು ದೇಶಕ್ಕೆ ಏನೇನು ಸೇವೆ ಸಲ್ಲಿಸಿದೆ, ಮತ್ತು RSSನ ಮೇಲೆ ಕೆಲ ವ್ಯಕ್ತಿಗಳು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ, ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನು ತಿಳಿತಾ ಹೋಗೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕಂತ ಹೇಳಿ ಇವತ್ತು ಈ ಪಾಡ್ಕಾಸ್ಟನ್ನು ಹಮ್ಮಿಕೊಂಡಿದ್ದೀನಿ. ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಸಂಘವನ್ನು ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥವರು ಮತ್ತು ಸಂಘದ ಭಾಗ ಆಗಿರ್ತಕ್ಕಂಥವರು, ಸಂವಾದ ವಾಹಿನಿಯ ಮುಖ್ಯ ಸಂಪಾದಕರಾಗಿರುವಂತಹ ವೃಷಾಂಕ್ ಭಟ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಿ? ಅಮೂಲ್, ಎಂದಿನಂತೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿ ಬರ್ತಿದೆ ನಿಮ್ಮ ಕಾರ್ಯಕ್ರಮಗಳೆಲ್ಲ. ಧನ್ಯವಾದ. ಸಂಘಕ್ಕೆ 100 ವರ್ಷ ಆಯಿತು. ಸಂಘ ಮೊದಲು ಸ್ಥಾಪನೆ ಆಗಬೇಕು ಅಥವಾ ಸಂಘ ಆರಂಭ ಆಗಬೇಕು ಅಂತ ಅಂದ್ಕೊಂಡವ್ರು ಯಾರು ಮೊದಲು ಅಂತ? ಈ ಸಂಘ ಯಾಕೆ ಸ್ಥಾಪನೆ ಆಯ್ತು? ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು. ಎಲ್ಲರವ್ರನ್ನ ಡಾಕ್ಟರ್ ಜಿ ಅಂತ ಕರೀತಾರೆ. ಸಂಘ ಯಾಕೆ ಸ್ಥಾಪನೆ ಆಯ್ತು ಅನ್ನೋದನ್ನ ತುಂಬಾ ಕಡೆಗಳಲ್ಲಿ ತುಂಬಾ ಜನ ಹೇಳಿದ್ದಾರೆ. ನಾನೊಂದು ಸಣ್ಣ ಉದಾಹರಣೆಯನ್ನ ಕೊಟ್ಟು ಹೇಳ್ತೀನಿ, ಇನ್ನೂ ಅದು ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ಲಿ ಅಂತ. ಈಗ ನಿಮ್ದೊಂದು 5 ಎಕರೆ ಕಬ್ಬಿನ ಗದ್ದೆ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಬೇಲಿ ಮಾಡಿರ್ತೀರ ನೀವು. ಆ ಬೇಲಿ ಎಲ್ಲ ಒಂದು ಸ್ವಲ್ಪ ಮುರಿದು ಹೋಗಿರುತ್ತೆ. ಅದ್ರ ಒಳಗಡೆಯಿಂದ ಒಂದು ಕರುನೋ ದನನೋ ಬರುತ್ತೆ. ನೀವು ಅಲ್ಲಿ ಸಣ್ಣ ಪ್ಯಾಚ್ ಮಾಡ್ತೀರ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಉದ್ದದ ಮತ್ತೊಂದು ಬರುತ್ತೆ. ಹಿಂಗೆ ಬಂದು ನೀವು ಬೆಳೆದಿರೋ ಅದು ಇನ್ನೂ ಕಬ್ಬು ಮೇಲೆ ಬಂದಿರಲ್ಲ, ಅಷ್ಟೊತ್ತಿಗೆ ಎಲ್ಲ ಬಂದು ತಿನ್ಕೊಂಡು ಹೋಗ್ತಾನೆ ಇರುತ್ತೆ. ಆಗ ನೀವು ಒಂದಿನ ಡಿಸೈಡ್ ಮಾಡ್ತೀರಾ, ಈ ಥರ ನಾವು ಬೇಲಿಗೆ ಪ್ಯಾಚ್ ಹಾಕಿದ್ರೆ ಆಗಲ್ಲ, ಇಡೀ ಬೇಲಿನ ಹೊಸದಾಗಿ ನಾವು ಮಾಡಬೇಕು ಅಂತ. ಅದೇ RSS. ಸಾವಿರಾರು ವರ್ಷ ಯಾರ್ಯಾರು ಬರೋರು ದಾಳಿ ಮಾಡೋದು, ಲೂಟಿ ಮಾಡೋದು, ಕೊಳ್ಳೆ ಹೊಡ್ಕೊಂಡು ಹೋಗೋದು, ಇಲ್ಲಿ ಬರೋದು ದೇವಸ್ಥಾನ ಹಾಳು ಮಾಡೋದು, ಇಲ್ಲಿ ಬರೋದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ಇಲ್ಲಿ ಬರೋದು ಕನ್ವರ್ಷನ್ ಮಾಡೋದು, ಸಾವಿರಾರು ವರ್ಷ ನಡೀತು. ಎಷ್ಟು ದಿನ ಇದನ್ನ ನಾವು ನೋಡೋದು? ಇದು ಯಾಕೆ ಸಮಸ್ಯೆ ಆಗ್ತಿದೆ ಅಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಐಕ್ಯತೆ ಇಲ್ಲ, ನಮ್ಮಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವ ಇಲ್ಲ. ಅದಕ್ಕೆ ಈ ತರ ಆಗ್ತಿದೆ ಅನ್ನೋದನ್ನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು ಅರ್ಥ ಮಾಡ್ಕೊಂಡ್ರು. ಅವರು ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಅವ್ರು ಬರೀ ಇದನ್ನಷ್ಟೇ ಮಾಡ್ಲಿಲ್ಲ. ಅವರು ಪ್ರಾರಂಭದಲ್ಲಿ ಕ್ರಾಂತಿಕಾರಿ ಸಂಘಟನೆಗಳಲ್ಲಿದ್ರು. ಅವರು ಅದಕ್ಕೂ ಮುಂಚೆ ದ ಮೋಸ್ಟ್ ಡೇಂಜರಸ್ ಕ್ರಾಂತಿಕಾರಿ ಲಿಸ್ಟ್ಗಳಲ್ಲಿ ಇವರೊಬ್ರು, ಹೆಡ್ಗೆ ಅವರು. ಬ್ರಿಟಿಷರು ಮಾಡಿರೋ ಪಟ್ಟಿಯಲ್ಲಿ. ಆಮೇಲೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು. ಕಾಂಗ್ರೆಸ್ ಅಲ್ಲಿ ಬಹಳ ದೊಡ್ಡ ಜವಾಬ್ದಾರಿಲಿ ಇದ್ರು ಅವರು. ಅದೆಲ್ಲ ನೋಡಿದ್ಮೇಲೆ ಅವ್ರಿಗೆ ಅನ್ನಿಸ್ತು, ಈಗ ನಾನು ಪ್ರಾರಂಭದಲ್ಲಿ ಹೇಳಿದ್ದಲ್ಲ, ಒಂದು ಸಣ್ಣ ಕಿಂಡಿಯನ್ನ ಬೇಲಿ ಒಡೆದೋಯ್ತು ಅಂತ ರಿಪೇರಿ ಮಾಡ್ದಂಗೆ ಇವರೆಲ್ಲ ಈ ಕ್ರಾಂತಿಕಾರಿ ಸಂಘಟನೆಗಳು, ಈ ಕಾಂಗ್ರೆಸ್ ಇರ್ಬೋದು, ಇವರೆಲ್ಲರೂ ಮಾಡ್ತಿರೋದು ಈ ಕ್ಷಣಕ್ಕೆ ಏನೋ ಒಂದು ಆಗ್ಬೇಕು ಮೆಡಿಸಿನ್. ಇವತ್ತೇನೋ ನನ್ನ ಕಾಲಿಗೆ ಪೆಟ್ಟಾಗಿದೆ,
ನಾನೊಂದು ಬ್ಯಾಂಡೇಜ್ ಕಟ್ಕೊಬೇಕು. ಆದ್ರೆ ನಾನು ರಸ್ತೆನೇ ಸರಿ ಮಾಡಬೇಕಾಗಿದೆ, ಆ ರಸ್ತೆ ಮಾಡೋ ಕೆಲಸ ನಾನು ಮಾಡಬೇಕು ಅಂತ ಹೇಳಿ 1925 ವಿಜಯದಶಮಿಯ ದಿನ ಸಂಘದ ಸ್ಥಾಪನೆ ಆಯಿತು. ಅಂದರೆ ಅವರಿಗೆ ಪ್ರೇರಣೆ ಸಿಕ್ಕಿದ್ದು ಯಾರಿಂದ ಈ ಥರದ ಒಂದು ಸಂಘಟನೆ ಮಾಡಬೇಕು, ಅದಕ್ಕೆ ಇದೇ ಥರದ ಹೆಸರಿಡಬೇಕು ಅನ್ನುವಂತಹ ಪ್ರೇರಣೆ ಏನಾದರೂ ಸಿಕ್ಕಿತ್ತಂತ? ಡಾಕ್ಟರ್ ಜಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂಘಕ್ಕೆ ಪ್ರೇರಣೆ ಅಥವಾ ಸಂಘದ ಉದ್ದೇಶ ಇವೆಲ್ಲ ಏನು ಅಂತಂದ್ರೆ ಅದು ಯಾವುದೋ ಇಂಥ ವ್ಯಕ್ತಿಯಿಂದ ಅಂತಲ್ಲ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಯಾರ್ಯಾರು ಋಷಿಗಳು ತತ್ವಶಾಸ್ತ್ರಜ್ಞರು ಬಂದು ಹೋಗಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅದೇ ನಮ್ಮ ಸಂಘದ ಪ್ರೇರಣೆ, ಅದೇ ಸಂಘದ ಉದ್ದೇಶ. ನಾವು ಯಾವುದನ್ನು ಹೊಸದಾಗಿ ಹೇಳ್ತಾ ಇಲ್ಲ. ಸಂಘದ ಫಿಲಾಸಫಿ ಅಂತ ಇಲ್ಲಿವರೆಗೆ ನೀವು ಬಹುಶಃ ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಇದು ಸಂಘದ ಫಿಲಾಸಫಿ, ಸಂಘ ಈ ಇದು ಸಂಘದ ಹೊಸ್ತೇನೋ ಹೇಳ್ತಾ ಇದೀವಿ ನಾವು ಅಂತ ಸಂಘದ ಯಾವುದೇ ಅಧಿಕಾರಿಯಾಗ್ಲಿ ಕಾರ್ಯಕರ್ತರಾಗ್ಲಿ ಎಲ್ಲೂ ಮಾತಾಡೋದು ಯಾರು ಕೇಳಿಸ್ಕೊಂಡಿರಕ್ ಸಾಧ್ಯ ಇಲ್ಲ. ನಿಜವಾದ ಕಾರ್ಯಕರ್ತರಾಗಿದ್ರೆ ಅವ್ರು ಮಾತಾಡಲ್ಲ ಆ ಥರ. ಯಾಕೆಂದ್ರೆ ಸಂಘಕ್ಕೆ ತನ್ನದೇ ಆದ ವಿಶೇಷವಾದ ಯಾವುದೋ ಒಂದು ಫಿಲಾಸಫಿ ಇದೆ, ಒಂದು ಒಂದು ದರ್ಶನ ತರ್ತಾ ಇದೀವಿ ಅಂತ ಸಂಘದ ಯಾವುದೂ ಇಲ್ಲ. ಯಾವುದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಈ ದೇಶದಲ್ಲಿ ಪ್ರವಾಹದ ರೀತಿಯಲ್ಲಿ ಅಥವಾ ಒಂದು ನದಿಯ ರೀತಿಯಲ್ಲಿ ಹರ್ಕೊಂಡು ಬರ್ತಾ ಇದೆ, ಆ ತತ್ವವನ್ನೇ ಸಂಘ ಇಟ್ಕೊಂಡಿರೋದು. ತನ್ನದೇ ಆದಂಥದ್ದು ಯಾವುದೂ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಋಷಿಗಳು ಎಲ್ಲವನ್ನು ಕೊಟ್ಟಿದ್ದಾರೆ. ಈಗ ಇಂಥದ್ದಿಲ್ಲ ಅಂತಿಲ್ಲ. ಈಗ ನಾವು ಹೇಳ್ಬೋದು, ನಾವ್ ಎಷ್ಟೋ ಸರಿ ನಾವೇನೋ ಪುಸ್ತಕ ಬರೆದಾಗ ನಂದು ಅಂತ ನಾವ್ ಹೇಳ್ಬೋದು, ಇನ್ಯಾರೋ ಒಂದು ಹಾಡು ಬರ್ದಾಗ ಇದು ನಂದು ಅಂತ ಹೇಳ್ಬೋದು. ಆ ನಿರೂಪಣೆ ಹೊಸ ರೀತಿ ಇರ್ಬೋದು, ಅದ್ರಲ್ಲಿರೋ ಪಾತ್ರಗಳು ಹೊಸ್ತಿರ್ಬೋದು, ಅದ್ರ ಕಂಟೆಂಟ್ ಎಷ್ಟು ಹೊಸ್ತಿರೋದಿಲ್ಲ. ಅದೇ ತರ ನಾವ್ಯಾವ್ದೋ ಹೊಸ ಫಿಲಾಸಫಿ ಭಾರತದಲ್ಲಿ ಕೊಡ್ತೀವಿ ಅನ್ನೋದು ಯಾವ್ದು ಇಲ್ಲ. ಯಾವ ಫಿಲಾಸಫಿ ಇಷ್ಟೊಂದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಬಂದಿದೆ ಅದನ್ನೇ ಸಂಘ ತನ್ನ ಫಿಲಾಸಫಿಯನ್ನಾಗಿ ಮಾಡ್ಕೊಂಡಿದೆ. ಅಂದ್ರೆ ಸಂಘ ಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ಯಾರು? ಗುರುಜಿ ಅವರ ಪಾತ್ರ ಏನು ಇದರಲ್ಲಿ? ಇಲ್ಲ, ಸಂಘ ಸ್ಥಾಪನೆ ಆದಾಗ ಅವ್ರ ಜೊತೆ ಒಂದು 15-16 ಜನ ಅವರೊಂದು ರೂಮಲ್ಲಿ ಚರ್ಚೆ ಮಾಡಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅವರ ಸ್ನೇಹಿತರು ಅಷ್ಟೇ ಜನ ಇದ್ದಿದ್ದು. ಆಮೇಲೆ ಮೋಹಿತೆವಾಡ ಅಂತ ಒಂದು ಜಾಗದಲ್ಲಿ ಒಂದು ಗ್ರೌಂಡ್ ನಲ್ಲಿ ಮಕ್ಕಳನ್ನ ಸೇರಿಸಿ ಆಟ ಆಡಿಸ್ತಾರೆ. ಅಲ್ಲೇ ಶುರುವಾಗಿದ್ದು ಅದೊಂದು ಹಾಡು ಇದೆ, ಸಂಘದ ಸಸಿ ಇದು ಹೆಮ್ಮರವಾಯಿತು ಅಂತ. ಅದ್ರಲ್ಲಿ ಒಂದು ಸಾಲು ಬರುತ್ತೆ, ಮೋಹಿತೆವಾಡದ ಅಂಗಳದಲ್ಲಿ ನೀನೇ ನೆಟ್ಟಿಯ ಸಸಿ ಅಂತ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಒಂದು ಶಾಖೆಯಲ್ಲಿ ನೀನು ನೆಟ್ಟ ಸಸಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಹರಡಿ ಅದರ ಕೊಂಬೆ ರೆಂಬೆಗಳಲ್ಲಿ ಫಲಪುಷ್ಪಗಳು ಬಿಡ್ತಾ ಇದೆ ಅಂತ ಒಂದು ಹಾಡದು. ಸೊ ಅದು ಒಂದು ಸಣ್ಣ ಒಂದು ಶಾಖೆಯಿಂದ ಶುರುವಾಗಿದ್ದು ಇವತ್ತು 70,000ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಸಂಘ ನಡೀತಾ ಇದೆ. ಗುರೂಜಿಯವರು ಬಹಳ ಲೇಟ್ ಆಗಿ ಬಂದಿದ್ದು. ಸಂಘದ ಪ್ರಾರಂಭದಲ್ಲಿ ಗುರೂಜಿಯವರು ಇರಲಿಲ್ಲ, ಗುರೂಜಿಯವ್ರ ನಂತರ ಬಂದಿದ್ದು. ಗುರೂಜಿಯವರು ಬಾಲ್ಯ ಸ್ವಯಂ ಸೇವಕ ಕೂಡ ಅಲ್ಲ, ಅವರೊಂದು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾ ಇದ್ದವರು. ಅವರೇ ಹೇಳ್ತಾರೆ, ಗುರೂಜಿನೇ ಹೇಳ್ತಾರೆ, ಬೆಕ್ಕು ಇಲಿಯನ್ನ ಹಿಡಿದಾಗೆ ಡಾಕ್ಟರ್ ಜಿ ನನ್ನನ್ನು ಹಿಡಿದ್ರು ಅಂತ. ಹಾಗಾಗಿ ಸಂಘದ ಸ್ಥಾಪನೆಯಲ್ಲಿ ಗುರೂಜಿಯವರ ಪಾತ್ರ ಇಲ್ಲ. ಆದ್ರೆ ನಂತರ ಡಾಕ್ಟರ್ ಜಿ ನಂತರ ಸರ್ಸಂಘ ಚಾಲಕರಾದವರು ಗುರೂಜಿ ಮಾಧವ ಸದಾಶಿವ ಗೋಳ್ವಲ್ಕರ್. ಅವರು ಒಟ್ಟು ಸಂಘದ ವಿಸ್ತಾರದಲ್ಲಿ ಅವರ ಪಾತ್ರ, ಅವರ ಶ್ರಮ ಬಹಳ ಇದೆ. ಅಂದ್ರೆ ಸಂಘಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಲಾಸಫಿ ಇಲ್ಲ, ಒಂದು ರೆಸ್ಪೆಕ್ಟಿವ್ ಫಿಲಾಸಫಿ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಸಂಘದ ಫಿಲಾಸಫಿ ಏನೂ ಇಲ್ಲ ಅಂತಂದ ಮೇಲೆ ಒಂದು ಹಿಂದುತ್ವ ಅನ್ನುವಂತಹ ವಿಚಾರವನ್ನು ಇಟ್ಕೊಳ್ಳೋದು ಯಾಕೆ? ಸಂಘಕ್ಕೆ ಫಿಲಾಸಫಿ ಇಲ್ಲ, ಸಂಘಕ್ಕೆ ಫಿಲಾಸಫಿ ಇದೆ, ಅದು ಸಂಘದ್ದೇ ಫಿಲಾಸಫಿ ಅಂತಲ್ಲ. ಇಷ್ಟು ಹೇಳಿ ಸಾವಿರಾರು ವರ್ಷದಿಂದ ಬಂದ ಫಿಲಾಸಫಿ ಸಂಘದ ಫಿಲಾಸಫಿ. ಅದೇ ಸಂಘಕ್ಕೆ ಉದ್ದೇಶ ಇದೆ. ಸಂಘದ ಉದ್ದೇಶ ಏನು? ಈ ಭಾರತಕ್ಕೆ ಮತ್ತೊಮ್ಮೆ ದಾಳಿ ಆಗ್ಬೋದು ಭಾರತದ ಮೇಲೆ. ಆ ಭಾರತದ ಮೇಲೆ ಮತ್ತೊಮ್ಮೆ ದಾಳಿ ಆಗದೆ ಇರೋದಕ್ಕೆ 3 ದಾರಿಗಳನ್ನ ಸಂಘ ಕಂಡುಕೊಂಡಿದೆ. ಮೊದಲನೇದು ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದು. ನಾವು ದುರ್ಬಲವಾಗಿದ್ವಿ, ಈಗ ನಾವು ದಾಳಿ ಒಳಪಟ್ಟಿದ್ವಿ, ನಾವು ದಾಸ್ಯದಲ್ಲಿ ಇದ್ವಿ ಅಂದ್ರೆ ದುರ್ಬಲರಾಗಿದ್ವಿ ಅಂತಾನೆ. ಅದು ಇನ್ಯಾರು ಮತ್ತೆ ಇಲ್ಲಿ ನಾವು ಯಾವಾಗ ದುರ್ಬಲ ಆಗಿದ್ವಿ ಅನ್ನೋ ಕೇಳೋ ಪ್ರಶ್ನೆ ಏನಿಲ್ಲ. ನಾವು ದುರ್ಬಲರಾಗಿದ್ದೀವಿ, ಆದ್ರೆ ನಾವ್ ಹಿಂದೆ ಹೀಗಿರ್ಲಿಲ್ಲ, ನಾವೆಷ್ಟು ಶಕ್ತಿಯುತರಾಗಿದ್ವಿ, ನಾವೆಷ್ಟು ಬಲಶಾಲಿ ಆಗಿದ್ವಿ ಅನ್ನೋದು ಒಂದು ಜಾಗೃತಿ ಬರಬೇಕು. ಎರಡನೇದು ನಮ್ಮಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ವ್ಯಕ್ತಿತ್ವ ನಿರ್ಮಾಣ ಅಂತಂದ್ರೆ ನಾವು ಮನೆಯಲ್ಲಿ ಸಾಧಾರಣ ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸೋದಕ್ಕೆ ಎಲ್ಲ ಕೂಡ ಅವರವರ ವಿವೇಚನೆಗೆ ತಕ್ಕಂತೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರ ಮನೆ ಮುಂದೆ ಕುಟುಂಬ ಮುಂದುವರಿಬೇಕು, ವಂಶ ಮುಂದುವರಿಬೇಕಾದ್ರೆ ನನ್ನ ಮಗ ಹೇಗ್ ಬೆಳಿಬೇಕು ಅನ್ನೋದು ಪ್ರತಿಯೊಂದು ಫ್ಯಾಮಿಲಿ ಯೋಚನೆ ಮಾಡ್ತಾರೆ. ಅದೇ ತರ ಒಂದು ದೇಶ ಮುಂದುವರಿಬೇಕು ಅಂದ್ರೆ ಸಾವಿರಾರು ವರ್ಷಗಳಿಂದ ಒಂದು ನಾಗರಿಕತೆ ಅಥವಾ ಒಂದು ಚಿಂತನೆ, ಒಂದು ತತ್ವ ಉಳಿದಿರೋದು ಇವಾಗ ಹಿಂದೂ ಸಮಾಜ ಮಾತ್ರ.
ಆ ಹಿಂದೂ ಸಮಾಜ ಇನ್ನೂ ಇದೇ ತರ ಇನ್ನೂ ಲಕ್ಷಾಂತರ ವರ್ಷ ಮುಂದೆ ಹೋಗ್ಬೇಕು ಅಂದ್ರೆ ಆ ಒಂದು ಹಿಂದೂ ಸಮಾಜ ಅನ್ನೋ ಮನೆಗೆ ಎಂಥ ನಾಯಕತ್ವ ಬೇಕು, ಆ ನಾಯಕತ್ವವನ್ನ, ಆ ವ್ಯಕ್ತಿತ್ವವನ್ನ ತಯಾರು ಮಾಡೋದು ಎರಡನೇದು. ಮತ್ತೆ ಸಂಘಟನೆ ಅನ್ನೋದು ಬಹಳ ಮುಖ್ಯನೇ. ಈಗ ಯಾವುದೇ ಒಬ್ಬ ಮಾತಾಡೋದಕ್ಕೂ 100 ಜನ ಮಾತಾಡೋದಕ್ಕೂ ಏನೋ ಅದಕ್ಕೆ ವ್ಯತ್ಯಾಸ ಇದೆ, ಎಲ್ರಿಗೂ ನಮಗೆ ಗೊತ್ತಿರುವಂತದ್ದು. ಹಾಗಾಗಿ ಈ 3 ವಿಷಯ, ಒಂದು ಜಾಗೃತಿ ಆಗ್ಬೇಕು ಸಮಾಜದಲ್ಲಿ, ಎರಡನೇದು ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕು, ಮೂರನೇದು ಸಂಘಟನೆ ಆಗ್ಬೇಕು ಅಂತ. ಈ ಕೆಲವು ರಾಜಕಾರಣಿಗಳು ಅಥವಾ ಸಂಘವನ್ನು ಒಪ್ಪದೇ ಇರ್ತಕ್ಕಂಥವ್ರು ಸಂಘದ ಮೇಲೆ ಮಾಡುವಂತಹ ಹುಸಿ ಆರೋಪಗಳ ಬಗ್ಗೆ ಏನು ಹೇಳ್ತೀರಿ? ಅಂದರೆ RSS ಸ್ಥಾಪನೆಯಾಗಿ 100 ವರ್ಷ ಆದರೂ ಇನ್ನೂ ರಿಜಿಸ್ಟರ್ ಆಗಿಲ್ಲ, RSSನ ಏನು ಅಧಿಕಾರಿಗಳು ಏನಿದ್ದಾರೆ ಅಥವಾ RSS ಅಲ್ಲಿ ಕಾರ್ಯನಿರ್ವಹಿಸುವವರು ಏನಿದ್ದಾರೆ ಅವರೆಲ್ಲ ದುಡ್ಡಿಗಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಈ ಆರೋಪಗಳಿಗೆ ಏನು ಉತ್ತರ ಕೊಡ್ತೀರಿ? ಈಸ್ ದಟ್ ಟ್ರೂ? ಈ ಆರೋಪ ಮಾಡೋರಲ್ಲಿ ಒಂದು 2-3 ವೆರೈಟಿ ನಾವು ಗುರುತಿಸ್ಬೋದು. ಮೊದಲನೇ ವೆರೈಟಿ, ಅವರಿಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ. ಫಸ್ಟ್ ವೆರೈಟಿ ನಿಜವಾಗ್ಲೂ ಏನು ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಓದ್ತಾರೆ, ಯಾರ್ದೋ ಭಾಷಣ ಕೇಳ್ತಾರೆ, ಅವರ ಕಾಮ್ರೇಡ್ಗಳದ್ದು ಅಥವಾ ಅವರ ಪೊಲಿಟಿಕಲ್ ಒಟ್ಟಿನಲ್ಲಿ ಇನ್ಯಾರೋ ಹೇಳಿದ್ದನ್ನು ಕೇಳಿ ಅಭಿಪ್ರಾಯ ರೂಪಿಸ್ಕೊಂಡವ್ರು, ಅವ್ರಿಗೆ ತಲೆ ಬುಡ ಗೊತ್ತಿರಲ್ಲ, ಅವ್ರು ಏನೋ ಮಾತಾಡ್ತಿರ್ತಾರೆ. ಎರಡನೇ ಕೆಟಗರಿ, ಅವ್ರಿಗೆ ಏನಂತ ಪೂರ್ಣ ಗೊತ್ತಿದೆ, ಸಂಘ ಏನು ಎಲ್ಲದೂ ಗೊತ್ತಿದೆ, ಆದ್ರೆ ಅವರಿಗೆ ಅವ್ರು ಇನ್ಯಾವುದೋ ಒಂದು ಸಂಘಟನೆನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಆ ಸಂಘಟನೆ ಎದುರಿಗೆ ಸಂಘ ಹೆಮ್ಮರವಾಗಿ ಬೆಳೆದಿರೋದು ನೋಡಿ ಅವ್ರಿಗೆ ಸಹಿಸಕ್ ಆಗ್ತಿರಲ್ಲ, ಹಾಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇನ್ನೊಂದು ಮೂರನೇದು ಇರೋದು ಪಕ್ಕಾ ರಾಜಕೀಯ ಹಿತಾಸಕ್ತಿ ಕೆಟಗರಿ. ಅವರಿಗೆ ಎಲ್ಲಿವರೆಗೆ ಹಿಂದೂ ಸಮಾಜ ಒಂದಾಗಿರುತ್ತೋ ಅಲ್ಲಿವರೆಗೆ ನಾವು ಗೆಲ್ಲೋದು ಕಷ್ಟ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಈಗ ನೀವು ನೋಡಿರ್ಬೋದು, ಪ್ರತಿ ಒಂದು ಚುನಾವಣೆ ಆದಾಗ್ಲೂ ಕೂಡ ಸಮಾಜ ಒಡೆದು ಹೋಗುತ್ತೆ. ಪ್ರತಿ ಚುನಾವಣೆಯಲ್ಲಿ, ಅದು MP ಎಲೆಕ್ಷನ್ ಇರ್ಬೋದು, MLA ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮಗಳಲ್ಲಿ ಅದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಡೆಯೋದು. ಇವತ್ತಿನ ಚುನಾವಣೆ ಏನಂದ್ರೆ ಜನರನ್ನು ಒಡೆಯದೆ ಜಾತಿ ಚುನಾವಣೆ. ಜಾತಿ ಮೂಲಕ ಜನರು ಒಡೆಯೋದಿಕ್ಕೆ ಏನೇನು ಅಂದ್ರೆ, ನಮ್ಮಲ್ಲಿ ಹಿಂದೆ ಯಾವುದು ವೈವಿಧ್ಯತೆ ಅಂತ ಇತ್ತು ಅದನ್ನೇ ಇವತ್ತು ಭಿನ್ನತೆ ಅಂತ ಮಾಡಲಾಗಿದೆ. ಈ ಉದಾಹರಣೆಗೆ ಜೆಂಡರ್ನ ಹೊಡಿತಾರೆ. ಆಮೇಲೆ ಜಿಯೋಗ್ರಫಿ, ನಾವು ಈ ಊರ್ನವ್ರು ಅನ್ನೋದಕ್ಕೆ ಹೊಡಿತಾರೆ. ಇನ್ನು ಜಾತಿಯನ್ನ ಹೊಡಿತಾರೆ. ಯಾವ್ದನ್ನ ಹೊಡಿಯಲ್ಲ ಅಂತಿಲ್ಲ ಪ್ರತಿ ಚುನಾವಣೆಯಲ್ಲೂ. ಈಗ ಸಂಘ ಏನ್ ಮಾಡ್ತಿದೆ ಅಂದ್ರೆ ಈ ತರ ಒಡೆಯೋದನ್ನ ತಪ್ಪಿಸ್ತಾ ಇದೆ. ಕಷ್ಟಪಟ್ಟು ಸಂಘ ಬಹಳ ಶ್ರಮ ಹಾಕಿ ನಾವೆಲ್ಲ ಒಟ್ಟಿಗೆ ಇರಬೇಕು, ಒಡೆಯೋದ್ರಲ್ಲಿ ಏನು ಅರ್ಥ ಇಲ್ಲ, ಬೇರೆ ಬೇರೆ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ, ನಾವು ಒಂದಾಗಿರ್ಬೇಕು ಅಂತ ಸಂಘ ತನ್ನ ಕೆಲಸದ ಮೂಲಕ ಅದನ್ನ ಮಾಡ್ತಾ ಇದೆ. ಹಾಗಾಗಿ ಒಡೆಯೋರಿಗೆ ಸಂಘ ಯಾವಾಗ್ಲೂ ಒಂದು ಕಬ್ಬಿಣದ ಕಡ್ಲೇನೆ. ಸಂಘ ಹೋದ್ರೆ ನಾವಿನ್ನೂ ಬೇಗ ಹೊಡಿತೀವಿ ಅಂತ. ಹಾಗಾಗಿ ಸಂಘ ಅವ್ರಿಗೆ ಇಷ್ಟ ಆಗಲ್ಲ, ಸಂಘ ಎನಿಮಿನೇ. ಯಾರ್ಯಾರು ಹಿಂದೂ ಸಮಾಜವನ್ನು ಒಡಿಬೇಕು ಅಂತ ಪ್ರಯತ್ನ ಪಡ್ತಾರೋ ಅವರಿಗೆಲ್ಲ ಸಂಘ ಎನಿಮಿಯಾಗೆ ಕಾಣಿಸುತ್ತೆ. ಆದ್ರೆ ಸಂಘ ಯಾರ್ದು ಎನಿಮಿ ಅಲ್ಲ. ಸಂಘ ಇರೋದು ಎಲ್ರನ್ನೂ ಒಟ್ಟಿಗೆ ತರೋದಿಕ್ಕೆ, ಪರಸ್ಪರ ಯಾರಲ್ಲೂ ದ್ವೇಷ ಆಗ್ಲಿ ಅಸೂಯೆ ಆಗ್ಲಿ ಇರಬಾರ್ದು ಅನ್ನೋದೇ ಸಂಘದ ಮುಖ್ಯವಾದ ಗೋಲ್ ಅಲ್ಲ. ಗೋಡ್ಸೆಗೂ RSSಗೂ ಸಂಬಂಧ ಇಲ್ಲ ಅನ್ನೋದು ಮತ್ತೆ ಹೇಳಿದ್ನಲ್ಲ ಆಲ್ರೆಡಿ ಬಹಳ ಬಾರಿ ಬೇರೆ ಬೇರೆ ಸಂಘ ಚಾಲಕರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಇವರೆಲ್ಲ ದ ಸೋ ಕಾಲ್ಡ್ ಸಂವಿಧಾನದ ಪ್ರೊಟೆಕ್ಟರ್ಸ್ ಅಲ್ವಾ ಇವರೆಲ್ಲ. ಈಗ ಕೋರ್ಟ್ ಹೇಳಿದೆ, ಬೇರೆ ಬೇರೆ ಜುಡಿಷಿಯಲ್ ಕಮಿಷನ್ಸ್ ಹೇಳಿದೆ RSSಗೂ ಗಾಂಧಿ ಹತ್ಯೆಗೂ ಸಂಬಂಧ ಇಲ್ಲ ಅಂತ. ಇವ್ರು ಏನೋ ಒಂದು, ಈಗ ನೋಡಿ ಇದಾದಾಗ ಮುಂಬೈ ಅಟ್ಯಾಕ್ ಆದಾಗ ಒಂದು ಸ್ಯಾಫ್ರನ್ ಟೆರರ್ ಅಂತ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಈ ಹಿಂದುತ್ವವನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲೂ ಕೂಡ ಮಾಡಿದ್ರು, ಅದು ಯಾವುದೇ ಜುಡಿಷಿಯಲ್ ಕಮಿಷನ್ಗಳು ಕೂಡ ಅದನ್ನ ಒಪ್ಪಲಿಲ್ಲ, ಕೋರ್ಟ್ ಕೂಡ ಒಪ್ಪಲಿಲ್ಲ. ಏನೂ ದಾಖಲೆ ಇಲ್ಲ. ಈಗ ಹೆಂಗೆ ಅಂದ್ರೆ, ನಾನು ಯಾರೋ ಒಬ್ಬನ ದಾರಿಲಿ ಹೋಗೋ ನೀನು ಹುಚ್ಚ ಅಂದಂಗ ನಾನು ಹೇಳ್ತೀನಿ ನೀವು ಹುಚ್ಚ ಅಂತ ಹೇಳ್ತೀನಿ. ಈಗ ಅವ್ನು ಪ್ರೂವ್ ಮಾಡ್ಕೊಬೇಕಾಗಿದೆ ನಾವು ಹುಚ್ಚ ಅಲ್ಲ ಅಂತ.